ಸಂಸ್ಕಾರ ಅನ್ನುವಂಥದ್ದು ಎಷ್ಟು ನಶಿಸಿ ಹೋಗ್ತಾ ಇದೆ ಅಂತಂದ್ರೆ, ಸುಮ್ಮನೆ ನಿಮಗೆ ತಿಳಿಸೋದಾದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಎದಕ್ಕೆ ಪ್ರಯತ್ನ ಪಡ್ತಿದ್ದ ಅಂದ್ರೆ ಬೆನ್ನು ಕಡಿ ಮಾಡ್ಕೊಳಕ್. ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಎದಕ್ಕೆ ಪ್ರಯತ್ನ ಪಡ್ತಿದ್ದ ಅಂದ್ರ ಡೂಗಿರುವಂತ ಬೆನ್ನನ್ನ ಕಡಿ ಮಾಡ್ಕೊಳ್ಳೋ ಸಲುವಾಗಿ ದಿನನಿತ್ಯ ಪ್ರಯತ್ನ. ಬಹುಶಃ ಆದಿ ಮಾನವನಾಗಿರುವಂತ ಮಾನವ ಬೆನ್ನನ್ನ ಡೂಗು ಮಾಡ್ಕೊಂಡಿರ್ತಾನ. ಬರ್ತಾ 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 ಪ್ರಯತ್ನದಿಂದ ಬೆನ್ನನ್ನ ಕಡಿ ಮಾಡ್ಕೊಂತಾನ. ಜಗತ್ತಿನೊಳಗ ಒಂದು ಜೀವಿ ಬೆನ್ನನ್ನ ಕಡಿ ಇಟ್ಕೊಂಡಿರುವಂತ ಜೀವಿ ಅಂದ್ರೆ ಮನುಷ್ಯ ಮಾತ್ರ. ಎಲ್ಲಾ ಪ್ರಾಣಿಗಳ ಬೆನ್ನದಾವ, ಕರೆ ಎಲ್ಲಾ ಪ್ರಾಣಿಗಳ ಬೆನ್ನ ಹೆಂಗದಾವ ಅಂದ್ರೆ ಅಡ್ಡದಾವ. ಆದ್ರೆ ಮನುಷ್ಯ ಪ್ರಾಣಿದ ಮಾತ್ರ ಬೆನ್ನ ಕಡಿಯದ. ಆದ್ರೆ ಮತ್ತೆ ಈಗಿನ ಕಾಲದೊಳಗ ಸಂಸ್ಕಾರ ಸಿಗದೆ ಇರುವಂತ ಕಾರಣಕ್ಕೆ ಏನಾಗ್ತಾ ಇದೆ ಅಂತಂದ್ರೆ, ಮಕ್ಕಳ ಕೈದಾಗ ಮೊಬೈಲ್ ಕೊಟ್ಟು ಮಕ್ಕಳು ಗಾಡಿಗೆ ಟೇಕ ಹಚ್ಚಿ ಅವನು ಡೂಗ್ ಆಗತ್ತಾವ. ಯಾಕ್ರಿ ಡೂಗ್ ಆಗತ್ತಾವ? ನಾ ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ಲಕ್ಷಾಂತರ ವರ್ಷ ಬೆನ್ನು ಕಡಿ ಮಾಡ್ಕೊಳಕ್ ತಗೊಂಡಿರುವಂತ ಈ ಮಾನವ 50 ವರ್ಷದೊಳಗೆ ಬೆನ್ನು ಡೂಗು ಮಾಡ್ಕೊಳತ್ತೀವಿ ಅಂತಂದ್ರೆ ಯಾವ ಜಗತ್ತಿನೊಳಗೆ ನಾವು ಬದುಕ್ತಾ ಇದೀವಿ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಯಾವ ಜಗತ್ತಿನೊಳಗೆ ಬದುಕ್ತಾ ಇದ್ದು, ಮಕ್ಕಳಿಗೆ ಕೊಡ್ತಾ ಇರುವಂತ ಸಂಸ್ಕಾರ ಎಂಥದ್ದು, ಶಿಕ್ಷಣ ಎಂಥದ್ದು ಅನ್ನುವಂಥದ್ರ ಕಡೆ ಗಮನ ಕೊಡ್ಬೇಕು. ಬಹುಶಃ 1 ಲಕ್ಷ ಕೊಡ್ರಿ, 2 ಲಕ್ಷ ಫೀಸ್ ಕೊಡ್ರಿ, ಪ್ರಶ್ನೆ ಅದಲ್ಲ. ಬಹುತೇಕ ಇವತ್ತಿಗೂ ಕೂಡ ಈ ವೇದಿಕೆ ಮುಖಾಂತರ ಹೇಳಕ್ ಇಚ್ಛಾ ಪಡ್ತೀನಿ ಏನು ಅಂತಂದ್ರೆ, ಮಠ ಮಂದಿರದೊಳಗಿರುವಂತ ಮಕ್ಕಳು ಉನ್ನತ ಶಿಕ್ಷಣವನ್ನ ಪಡೆದೇ ಹೋಗಿರ್ಬೋದು, ಕರೆ ಜಗತ್ತಿನ ಯಾವ ಮೂಲೆ ಒಳಗೆ ಒಯ್ದು ಬಿಡ್ರಿ ಆ ಮಕ್ಕಳು ಬದುಕು ಮತ್ತೆ ಮರಳಿ ಮನೆಗೆ ಬರ್ತಾವ. ಆದ್ರೆ ಬಹುತೇಕ ಅದನ್ನ ಮುಂದಿಂದ ಹೇಳೋದು ಬೇಡ. ಯಾಕಂದ್ರೆ ಮಠ ಅನ್ನುವಂಥದ್ದು ಅಂಥದ್ದು ಕಲಿಸ್ಕೊಡ್ತದೆ, ಅಂಥ ಸಂಸ್ಕಾರವನ್ನ ಕಲಿಸ್ಕೊಡ್ತದೆ. ಬಂದವರಿಗೆ ನಿಮ್ಮ ಮನ್ಯಾಗ ಯಾರೇ ಬೀಗರು ಬಂದ್ರ ನೆಂಟರು ಬಂದ್ರ ಮಕ್ಕಳಿಗೆ ಹೇಳ್ಬೇಕು, 1 ಲೋಟ ನೀರು ತಗೊಂಬಾಪ ಅಂತಂದ್ರ ನನ್ ಕೆಲಸ ಅದ, ನನಗೆ ಓದೋದದ ಅಂಥವ್ ಮಕ್ಕಳು. ಆದ್ರೆ ಮಠದೊಳಗಿರುವಂತ ಮಕ್ಕಳು ಯಾರಾದ್ರೂ ಅತಿಥಿಗಳು ಬಂದು ಅಂತಂದ್ರೆ, ಯಾರಾದ್ರೂ ಭಕ್ತರು ಬಂದ್ರ ಅಂದ್ರೆ ಬರ್ರಿ ಕೂಡ್ರಿ, ನೀರ್ ತರ್ತೀನಿ ನಿಂದ್ರಿ, ಆರಾಮಿದ್ರೇನ್ರಿ, ಅಜ್ಜಾರ ಹೊರಗೆ ಹೋಗ್ಯಾರ್ರಿ, ಏನ್ ನಿಮ್ ಸಮಸ್ಯೆ ಅಂತ ಕೇಳುವಂತ ಮನಸ್ಥಿತಿ ಬರುವಂತದ್ದು ಎಲ್ಲಿ ಅಂತಂದ್ರೆ ಅದು ಮಠ ಮಂದಿರದೊಳಗೆ ಮಾತ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು.